ಬಿಬಿಎಂಪಿ ಇತಿಹಾಸದ ಪುಟ ಸೇರಿದ್ದಾಯಿತು. ಜಿಬಿಎ ಈಗ ಜಾರಿಗೆ ಬಂದಿದ್ದು ಕೂಡ ಆಯಿತು. ನಿನ್ನೆ ಮೊದಲ ಸಭೆಯನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಸಲಾಯಿತು. ಡಿ.ಕೆ. ಶಿವಕುಮಾರ್ ಅವರು, ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ದರು. ಆದರೆ ಬಿಜೆಪಿಯವರು ಗೈರಾಗಿದ್ದರು. ಕಾರಣಗಳನ್ನ ನೋಡ್ತಾ ಹೋದರೆ ಸಾಕಷ್ಟು ರೀತಿಯಾದಂತಹ ಆರೋಪಗಳನ್ನು ಈಗ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ, ವಾರ್ಡ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ, ವಾರ್ಡ್ಗಳ ಮರು ವಿಂಗಡಣೆ ಕೂಡ ಆಗಿದೆ. ಆದರೆ ಇಲ್ಲಿ ಜನ ಕೇಳ್ತಾ ಇರೋದು, ಜಿಬಿಎ ಮಾಡಿಬಿಟ್ರೆ ಅಭಿವೃದ್ಧಿ ಆಗ್ಬಿಡುತ್ತಾ, ಮೂಲಸೌಕರ್ಯ ಕೊಟ್ಬಿಡ್ತಾರಾ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ. ಯಾಕಂತ ಹೇಳಿದ್ರೆ ಈಗಿರುವಂತಹ ಸಮಸ್ಯೆಗಳಿಗೆ ಮುಕ್ತಿ ಹಾಡೋಕ್ಕಾಗ್ತಾ ಇಲ್ಲ. ಇನ್ನು ಈ ಜಿಬಿಎ ಮಾಡಿಬಿಟ್ಟು ಎಲ್ಲವನ್ನ ಕೊಡೋಕೆ ಹೇಗೆ ಸಾಧ್ಯ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಬರುತ್ತೆ. ಹಾಗಾದರೆ ಇದ್ರ ಹಿಂದೆ ರಾಜಕೀಯವಾದಂಥ ತಂತ್ರಗಾರಿಕೆ ಏನಾದರೂ ಇರ್ಬೋದಾ? ವೈಯಕ್ತಿಕವಾದಂಥ ಪ್ರತಿಷ್ಠೆ ಸರ್ಕಾರಕ್ಕೆ ಇರ್ಬೋದಾ? ಬಿಜೆಪಿಯವರು ಈಗ ಏನು ನಿನ್ನೆಯ ಸಭೆಯನ್ನು ಯಾಕೆ ಗೈರು ಮಾಡಿದ್ರು ಅಂತ ಹೋದರೆ, ಕೆಲವೊಂದಿಷ್ಟು ಆರೋಪಗಳ ಸುರಿಮಳೆಯನ್ನು ಸುರಿಸ್ತಾ ಹೋದರು. ಹಾಗಾಗಿ ಇದರ ಸಾಧಕ ಬಾಧಕ, ಪರ ವಿರೋಧ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ಎಸ್, ಬಿಜೆಪಿಯಿಂದ ಆರಂಭ ಮಾಡ್ತೀನಿ. ಸರ್, ನಿಮ್ಮ ಶಾಸಕರು, ಸಂಸದರು ಯಾರು ಕೂಡ ನಿನ್ನೆಯ ಸಭೆಗೆ ಹೋಗಲಿಲ್ಲ. ಅಂದರೆ ನೀವು ಅಭಿವೃದ್ಧಿಗೆ ವಿರುದ್ಧವಾಗಿರುವುದನ್ನು ತೋರಿಸ್ತಾ ಇದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಯಿತು. ಅದೇ ಸಂದೇಶ, ಅದು ಬಿಟ್ಟರೆ ಏನಿಲ್ಲ. ನಿಮ್ಗೆ ಅಭಿವೃದ್ಧಿ ಬೇಕಾಗಿದ್ರೆ ಹೋಗ್ತಾ ಇದೆ. ಓಕೆ ನೋಡಿ, ಈಗ ಜಿಬಿಎ ಮಾಡಿರೋದೇ ಅಭಿವೃದ್ಧಿಗೋಸ್ಕರ ಅಂತಕ್ಕಂಥದ್ದು ಸುಳ್ಳು. ಅದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ನಮ್ಮ ಶಾಸಕರಿಗೆ ಕಾರ್ಯಸೂಚಿಯನ್ನು ಕೊಟ್ಟಿಲ್ಲ, ಅಜೆಂಡವನ್ನು ಕೊಟ್ಟಿಲ್ಲ. 4 ಗಂಟೆಗೆ ಮೀಟಿಂಗ್ ಇದ್ರೆ 12 ಗಂಟೆಗೆ ಕಾರ್ಯಸೂಚಿ ಹೋಗಿದೆ. ಅದು ಕಾನೂನಿನ ಪ್ರಕಾರ 1 ವಾರ ಮುಂಚೆ ಕಾರ್ಯಸೂಚಿ ಕೊಡಬೇಕಾಗಿತ್ತು. ಕಾರ್ಯಸೂಚಿಯನ್ನು ತಲುಪಿಸಿಲ್ಲ. ವಿರೋಧ ಪಕ್ಷವನ್ನು ಭಾಳ ಗೌರವಯುತವಾಗಿ ನಡೆಸ್ಕೊಬೇಕು. ವಿರೋಧ ಪಕ್ಷ ನಾಯಕರು ಸಹ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದವರು, ಬೆಂಗಳೂರು ನಗರದಲ್ಲಿರ್ತಕ್ಕಂಥವ್ರು, ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಬೇಕಾಯಿತು. 1 ವಾರ ಮುಂಚೆ ನಡವಳಿಕೆಗಳನ್ನು ಹೇಳಬೇಕಾಗಿತ್ತು. ಏನೇನು ಮೀಟಿಂಗ್ ಅಜೆಂಡಾ, ಏನೇನು ಚರ್ಚೆಗಳಾಗುತ್ತೆ ಅಂತ ಹೇಳಬೇಕಿತ್ತು. ಏನೂ ಸಹ ಹೇಳಿಲ್ಲ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಜಿಬಿಎ ಇಂದ ಅಭಿವೃದ್ಧಿ ಆಗುತ್ತಾ ನೀವು ಅಂತ ಹೇಳಿದ್ರಿ. ಸರ್, ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಮಾಡಿದ್ದಾರೆ. ಬ್ಯಾಂಗ್ಳೂರು ಇವಾಗ ಅಭಿವೃದ್ಧಿ ಆಗಿದೆಯಾ? ಇಲ್ಲ. ಈಗ ನಾವು ಜಿಬಿಎ ಅಂತ ಮಾಡ್ತಾ ಇದ್ದೀವಿ, 5 ಭಾಗ ಮಾಡ್ತಾ ಇದ್ದೀವಿ, 5 ಭಾಗ ಮಾಡಿಬಿಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ. 5 ಭಾಗ ಮಾಡಿದ ತಕ್ಷಣ ಅಭಿವೃದ್ಧಿ ಆಗುತ್ತಾ? ಸಮಸ್ಯೆಗಳು ಏನೇನು ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಕರ್ನಾಟಕವನ್ನು 5 ಭಾಗ ಮಾಡಿ ನಾವು ಆಳ್ತೀವಿ, 5 ಭಾಗದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ, 5 ಮುಖ್ಯಮಂತ್ರಿಗಳನ್ನ ಮಾಡ್ತೀವಿ ಅಂತ ಹೋದಾಗ ಆಗ್ತಕ್ಕಂಥ ಚಾಲೆಂಜಸ್ ಏನನ್ನು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು 5 ಭಾಗಗಳನ್ನ ಮಾಡೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಫಸ್ಟ್ ಯೋಚನೆ ಮಾಡಬೇಕು. ಮೊದಲು ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಬಿಲ್ಡಿಂಗ್ ವ್ಯವಸ್ಥೆ ಇಲ್ಲ. ಸೆಕೆಂಡ್ ಥಿಂಗು, ನಮಗೆ ಕಾರ್ಮಿಕರ ಸಮಸ್ಯೆ ಇದೆ. ಈಗ ಯಾವ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಆರೋಗ್ಯ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ನಮ್ಮ ಕಾರ್ಮಿಕರ ಸಮಸ್ಯೆನ ನಾವು ಎದುರಿಸ್ತಾ ಇದ್ದೀವಿ. ಇದನ್ನ ಸರಿದೂಗಿಸ್ತಕ್ಕಂಥ ಯಾವ್ಯಾವ ಇವರು ಮುಂದಾಲೋಚನೆಗಳನ್ನು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಇವರು ಶಾಸಕರನ್ನ ವಿಶ್ವಾಸ ತೆಗೆದುಕೊಬೇಕಾಯ್ತು. ಈಗ ಕೆಲವು ಕಡೆ ಏನಾಗಿದೆ ಅಂತಂದ್ರೆ, ಇವರು ವಾರ್ಡ್ಗಳನ್ನ ಹಂಚಬೇಕಾದ್ರೆ ಒಂದೊಂದು ಬೂತ್ಗಳು 2 ವಾರ್ಡ್ಗಳು ಹಾಕಿದ್ದಾರೆ. ಒಂದೊಂದು ಬೂತ್ಗಳನ್ನ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಮಗೆ ಪ್ರಶ್ನೆ ಬರ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಸೋಲಿನ ಭಯ ಇದೆ. ಇವ್ರಿಗೆ ಎಲ್ಲಿ ಲಾಭ ಆಗುತ್ತೋ ಆ ವಾರ್ಡ್ಗಳನ್ನ ಮಾತ್ರ, ಆಯಾ ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಸೊ ಆ ಲಾಭಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಅನಿಸುತ್ತೆ. ಸರ್, ಇನ್ನೊಂದು ನಿಮ್ಗೆ ಹೇಳಲೇಬೇಕು. ಈಗ ಟೋಟಲ್ ಜಿಬಿಎ ಇರ್ತಕ್ಕಂಥದ್ದು 368 ಕ್ಷೇತ್ರಗಳು. 368ರಲ್ಲಿ ನೋಡಿ, ಸೌತ್ 72, ಈಸ್ಟ್ 63, ವೆಸ್ಟ್ 111, ನಾರ್ತ್ 72, ಸೆಂಟ್ರಲ್ ಬರೀ 50. ನಾವು ಯೋಚನೆ ಮಾಡೋಣ ಸರ್, ಸಿದ್ದರಾಮಯ್ಯನವರು ತುಷ್ಟೀಕರಣಕ್ಕೆ ಫೇಮಸ್. ಸೆಂಟ್ರಲ್ನ ಕೇವಲ 50 ವಾರ್ಡ್ಗಳಿಗೆ ಯಾಕೆ ಸೀಮಿತ ಮಾಡಿದ್ರು? ಯಾಕೆ ಬರೀ ಕಡಿಮೆ ವಾರ್ಡ್ಗಳನ್ನ ಸೀಮಿತ ಮಾಡಿದ್ದಾರೆ? ಒಂದು ಉದ್ದೇಶ ನಮಗೆ ಕಾಣಿಸ್ತಾ ಇದೆ ಸರ್. ಸೆಂಟ್ರಲ್ನ ಅತಿ ಕಡಿಮೆ ವಾರ್ಡ್ಗಳನ್ನ ಮಾಡಿ ಅಲ್ಲೊಬ್ಬ ಮುಸಲ್ಮಾನ್ ಮೇಯರ್ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಇರ್ತಕ್ಕಂಥ. ಯಾವ ಮಾನದಂಡದ ಮೇಲೆ ಮಾಡಿದ್ರು ಅಂತ ಗೊತ್ತಿಲ್ವಾ ನಿಮಗೆ? ಜನಸಂಖ್ಯೆ ಆಧಾರದ ಮೇಲೆ. ಸೊ ವಾರ್ಡ್ಗಳ ಆಧಾರದ ಮೇಲೆ ಹೇಳೋಣ ನಾವು. ಈಗ ಎಲ್ಲ ವಾರ್ಡ್ಗಳಂತಂದ್ರೆ ಒಂದೊಂದು ವಾರ್ಡ್ಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಿರ್ತಾರಲ್ವಾ. ಒಂದು ವಾರ್ಡ್ ಈಸ್ಟ್ಗೆ 111 ಮಾಡ್ತಾರೆ, ಇನ್ನೊಂದಕ್ಕೆ 80 ಮಾಡ್ತಾರೆ, 90 ಮಾಡ್ತಾರೆ. ಬೆಂಗಳೂರು ಸೆಂಟ್ರಲ್ ಬರೀ 50 ಮಾಡ್ತಾರೆ. ಗಾತ್ರ ನೋಡಿ ಮಾಡಿದ್ದಾರೆ ಅಲ್ಲಿ. ಗಾತ್ರಕ್ಕಿಂತ ಜನಸಂಖ್ಯೆನೂ ಇಂಪಾರ್ಟೆಂಟ್ ಅಲ್ಲ, ವಾರ್ಡ್ಗಳು ಇಂಪಾರ್ಟೆಂಟ್ ಅಲ್ವಾ? ಯಾಕೆ ಮಾಡಿದ್ರು ಅದನ್ನ ಕ್ಲಾರಿಟಿ ಕೊಡ್ಬೇಕು ಸರ್. ತುಷ್ಟೀಕರಣ ನಡೀತಾ ಇದೆ. ಮತ್ತೆ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ನಾವು ಯೋಚನೆ ಮಾಡೋಣ ಸರ್. ಬೆಂಗಳೂರಿಂದ ಇಂಡಸ್ಟ್ರೀಸ್ಗಳು ಆಚೆ ಹೋಗ್ತಾ ಇದಾವೆ. ನಿನ್ನೆ ತಾನೇ ಟೊಯೋಟಾ ಎಕ್ಸ್ಪೆಂಡ್ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ಮಾಡಲ್ಲ. ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ, ನಮಗೆ ಬೇಸಿಕ್ ಮೂಲಸೌಕರ್ಯಗಳು ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಮಹಾರಾಷ್ಟ್ರಕ್ಕೆ ಹೋಗಿದೆ. ಮತ್ತೆ ಅದ್ರ ಜೊತೆ ಕೆಲವು ಕಂಪನಿಗಳು ತುಂಬಾ ಆಚೆ ಹೋಗ್ತಾ ಇದಾವೆ. ನಿಜ. ಕರ್ನಾಟಕ FDI ನಲ್ಲಿ ನಂಬರ್ 1 ಇದೆ, ಟ್ಯಾಕ್ಸ್ ಪೇ ನಲ್ಲಿ ನಂಬರ್ 1 ಇದೆ. ಇಷ್ಟೆಲ್ಲ ಇದ್ರೂ ಸಹ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವ್ರಿಗೆ ಆಲ್ರೆಡಿ ಆಗ್ತಾ ಇಲ್ಲ.
ಈಗ ನಾವು ಡಿವೈಡ್ ಮಾಡಿಬಿಟ್ಟು ಇದನ್ನ ವಿಕೇಂದ್ರೀಕರಣ ಮಾಡಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ಯಾವ ರೀತಿ ಮಾಡ್ತಾರೆ? ಎಸ್ ಸರ್, ಕೇಳೋಣ ಅದನ್ನ ಖಂಡಿತವಾಗ್ಲೂ. ದಯಮಾಡಿ ಜನಗಳಿಗೆ ನೀವು ಸ್ಪಷ್ಟಪಡಿಸಿ ಅಂತ ನಾವು ಕೇಳ್ತಾ ಎಸ್, ಅದ್ರ ಕ್ಲಾರಿಟಿ ಕೇಳೋಣ ಸರ್. ಗೌಡ್ರೆ, ಈಗ BBMP ಇದ್ದಾಗಲೇ ಕೆಲಸ ಮಾಡೋಕ್ಕಾಗಲ್ಲ, 198 ವಾರ್ಡ್ ಇದ್ದಾಗ, ಇನ್ನು 368 ವಾರ್ಡ್ ಮಾಡಿದ್ದೀರಿ. ಅಲ್ಲ, ಈಗೇನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ, ಅಂದರೆ ಪ್ರಶ್ನೆ ಬಂದಿರೋದು ಅಭಿವೃದ್ಧಿ ಹೇಗಾಗುತ್ತೆ, ಸಾಧ್ಯತೆಗಳ ಬಗ್ಗೆ ಇಲ್ಲಿ. ನೋಡಿ, ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ. ಆ ವ್ಯವಸ್ಥೆಗೆ ಹೋಗ್ಕೊಟ್ಟೆ ಈ 5 ಕಾರ್ಪೊರೇಷನ್ ಮಾಡಬೇಕು ಅಂದಾಗ ಒಂದು ಸಮಿತಿನಲ್ಲಿ ಕಾಂಗ್ರೆಸ್ಸು, BJP, JDS ಶಾಸಕರೆಲ್ಲ ಇದ್ದಾರೆ. ಸಮಿತಿಯವರು ಒಪ್ಕೊಂಡ್ರು 5 ಮಾಡೋಣ, 3 ಮಾಡಬೇಕಾ, 4 ಮಾಡಬೇಕಾ, 6 ಮಾಡಬೇಕಾ, 7 ಮಾಡಬೇಕಾ ಅನ್ನೋ ಚರ್ಚೆನೂ ಕೂಡ ಬಂದಾಗ ಒಮ್ಮತದಲ್ಲಿ 5 ಮಾಡೋಣ ಅಂತೇಳಿ BJP, JDS, ಕಾಂಗ್ರೆಸ್ ಶಾಸಕರು ಒಪ್ಕೊಂಡಿರೋಂಥದ್ದು. ಇದಕ್ಕೂ ಮುಂಚೆ BJP ಸರ್ಕಾರ ಇದ್ದಾಗ 3 ಮಾಡಬೇಕು, ಬೆಂಗಳೂರನ್ನು ನಾರ್ತ್, ಸೆಂಟ್ರಲ್, ಸೌತ್ ಮೂರು ಕಾರ್ಪೊರೇಷನ್ ಮಾಡಬೇಕು ಅಂತ ಅವ್ರ ಚರ್ಚೆ ನಡೆದಿತ್ತು. ಅವರು ಅದನ್ನು DPR ಏನು ಮಾಡಲಿಲ್ಲ, ಪ್ರಾಜೆಕ್ಟ್ ಮಾಡಲಿಲ್ಲ. BJP 3 ಮಾಡೋದು ಸರಿ, ಕಾಂಗ್ರೆಸ್ 5 ಮಾಡಿಬಿಡ್ತು, ಇದು ಅಭಿವೃದ್ಧಿ ಆಗಲ್ಲ, ಇದು ಒಪ್ಪುವಂಥ ಮಾತಲ್ಲ. ಸದನದಲ್ಲಿ ಮಸೂದೆ ಮಂಡನೆ ಆಯಿತು, ಪಾಸಾಯಿತು. ಅಪ್ಪರ್ ಹೌಸಲ್ಲಿ ನಾವು ಸಂಖ್ಯಾಬಲದಲ್ಲಿ ಕಡಿಮೆ ಇದ್ವಿ, ಪಾಸಾಯಿತು. ನೇರವಾಗೋ ಪರೋಕ್ಷವಾಗೋ BJP ಸಂಪೂರ್ಣ ಸಪೋರ್ಟ್ ಮಾಡಿದೆ ಪಾಸಾಗಲಿಕ್ಕೆ. ಈಗ ರಾಜಕೀಯ ಕಾರಣಕ್ಕಾಗಿ ಈ ವಾರ್ಡ್ ವಿಂಗಡಣೆ ಸರಿ ಇಲ್ಲ, ಈ ನಕ್ಷೆ ನೋಡಿದ್ರೆ ಅಮೀಬಾ ಥರ ಕಾಣುತ್ತೆ, ಇಲ್ಲ ಒಂದು ಪ್ರಾಣಿ ಥರ ಕಾಣುತ್ತೆ, ಇಲ್ಲ ಒಂದು ಯಾವುದೋ ಮ್ಯಾಪ್ ಥರ ಕಾಣುತ್ತೆ ಅಂತ BJP ತಕರಾರು ಮಾಡ್ತಾ ಇದೆಯಲ್ಲ, ಅದು ಅಸಂಬದ್ಧ, ಅಸಮಂಜಸ. ನೋಡಿ, ಜನಗಳಿಗೆ ಜನಪ್ರತಿನಿಧಿಗಳು ಬೇಕು. BJP ಸರ್ಕಾರದಲ್ಲಿ ಅದನ್ನು ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ನಾವು ಬಂದಾಗಲೂ ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈಗ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ 5 ಭಾಗ ಮಾಡಿ ಮರು ವಿಂಗಡಣೆ ಮಾಡಿ ಚುನಾವಣೆಗೆ ಹೊರಟಿದ್ದೀವಿ. ಅದು ನಿಮ್ಮ ಅನುಕೂಲ ತಕ್ಕಂಗೆ ರಾಜಕೀಯವಾಗಿ ವಿಂಗಡಣೆ ಮಾಡಿ ಹೊರಟಿದ್ದೀರಿ ಅಂತ. ಈಗ ನಿಮಗೆ ಈಗ ಮಾಡಿರೋಂಥದ್ದು BJP ಓಟ್ ಹಾಕಲ್ಲ ಅನ್ನೋ ಭಯನ? ಅಂದರೆ ಅದು ಕಾಂಗ್ರೆಸ್ ಪೂರಕ ಇದೆ ಅಂತ ನಿಮ್ಮ ಮಾತಾ? ನೋಡ್ರಿ, ಜನ ಅಭಿವೃದ್ಧಿಗಳು ನೋಡಿ ಓಟ್ ಹಾಕ್ತಾರೆ. ಈಗ ನಾವು ಚುನಾವಣೆಯನ್ನು ಮಾಡಲೇಬೇಕು ಫೆಬ್ರವರಿನಲ್ಲಿ ಅಂತ ತೀರ್ಮಾನ ಮಾಡಿದ್ದೀವಿ. ಚುನಾವಣೆ ನಡೆಯುತ್ತೆ. BJPಯ ತಕರಾರು ಭಯ ಇದೆ, ಅವ್ರಿಗೆ ಚುನಾವಣೆ ಸೋಲಿನ ಭಯ ಇದೆ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಾವು ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆದ್ವಿ. ಯಾವ ಲೀಡು ನಮ್ಗೆ ಕುಮಾರಸ್ವಾಮಿಯವರ ಮಗ ನಿಂತರೂ ಕೂಡ, ಕೇಂದ್ರ ಸಚಿವರಾಗಿದ್ದರು ಕುಮಾರಸ್ವಾಮಿಯವರು, ಹ್ಯಾಟ್ರಿಕ್ ಸೋಲ್ ಆಗ್ತದೆ, ಜನ ಸಿಂಪತಿಯಲ್ಲಿ ಆಗ್ತಾರೆ ಅಂತ ತಿಳ್ಕೊಂಡಿದ್ರು ಕೂಡ ಅದಾಗಲಿಲ್ಲ. 25,000 ಲೀಡಲ್ಲಿ ನಾವು ಗೆದ್ವಿ. CP ಯೋಗೇಶ್ವರ್ ಕಾಂಗ್ರೆಸ್ಸಲ್ಲಿ ಗೆದ್ದರು. ಸಂಡೂರು ಬೈ ಎಲೆಕ್ಷನ್ ಗೆದ್ವಿ ನಾವು, ಶಿಗ್ಗಾಂವ್ ಬೈ ಎಲೆಕ್ಷನ್ ಗೆದ್ವಿ ನಾವು. ಈ 3 ಚುನಾವಣೆ ಗೆದ್ದ ಮೇಲೆ ನಮಗೊಂದು ಮನವರಿಕೆ ಆಗಿರೋದು, ಗ್ಯಾರಂಟಿ ಯೋಜನೆಯಿಂದ ಜನ ಕೈ ಹಿಡಿತಾರೆ. ಎರಡನೇದು, ಈ ಚುನಾವಣೆ ಮಾಡಬೇಕು, ಜನಪ್ರತಿನಿಧಿಗಳು ಬೇಕು, ಅದಕ್ಕಾಗಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. BJPಯ ತಕರಾರು ಏನು, ಈಗ 5 ಮಾಡಿದ್ದೀವಿ, ನಮಗೆ ನೆನ್ನೆ ಮೀಟಿಂಗ್ ಕರೆದಿಲ್ಲ, ಅವೆಲ್ಲ ತಾಂತ್ರಿಕ ವಿಷಯಗಳು ಹೇಳ್ಬಾರ್ದು. ಮನೆ ಪಕ್ಕದಲ್ಲೇ ಇದ್ದಾರೆ, ಚರ್ಚೆಗಳು ಮಾಡ್ಬೋದು, ಸಂವಾದ ಮಾಡ್ಬೋದು. ನೀವು ಹೋಗಿ ಸಭೆಯಲ್ಲೇ ಹೋಗಿ ನೀವು ನಿಮ್ಮ ಧ್ವನಿಯನ್ನು ಏರಿಸಿ ಕೇಳಬಹುದು. ಅಲ್ಲ, ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಸರ್, ವಿರೋಧ ಪಕ್ಷ ಅಂತ ಹೇಳಿ. ನೋಡಿ, ಈಗ ಸರ್ ಕರೆಕ್ಟ್ ಅದು 12 ಗಂಟೆಗೆ ನೀವು ಕೊಡ್ತೀರಿ, ಆಹ್ವಾನ ಮಾಡ್ತೀರಿ, ನಿಗದಿತ ಕಾರ್ಯಕ್ರಮಗಳು ಇರ್ತವೆ ಅವರಿಗೆ. ಇಲ್ಲ ನೋಡಿ, ಎಲ್ಲ ಒಂದು GBA ಅಂತ ಒಂದು ಕಮಿಟಿನೇ ಮಾಡಿದ್ದಾರೆ. ಒಳಗೆ BJP ನಾಯಕರು ಇದ್ದಾರೆ, ಕೇಂದ್ರ ಸಚಿವರು ಕೂಡ ಇದ್ದಾರೆ. ಅದಕ್ಕೆ ನೋಡಿ, ಇದಕ್ಕೆ ಸಲಹೆ ಕೊಡಬೇಕಾದ್ರೆ, ಸಹಕಾರ ಕೊಡಬೇಕಾದ್ರೆ ನೀವು ಮುಂದೆ ನಿಂತು ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ಚುನಾವಣೆಯಲ್ಲಿ ಆಯಿತು ನೀವು ಸೋತ್ಬಿಡ್ತೀವಿ, ನಾವು ಹೋಗಲ್ಲ ನಾವು ಅಂದರೆ ನಷ್ಟ ಯಾರಿಗೆ? ಚುನಾವಣೆ ನಡೀತದೆ, ಜನಪ್ರತಿನಿಧಿಗಳು ಬರಬೇಕು ಮುಂದೆ. ನಾವು 5-5 ಗೆಲ್ಲಬೇಕಂದ್ರೆ ನಮ್ಮ ಆಸೆ ಇದೆ. 50 ಮಾಡಿಬಿಟ್ಟವ್ರೆ ಸೆಂಟ್ರಲ್ನಲ್ಲಿ. ನೋಡಿ, ಅದಕ್ಕೊಂದು ಕಮಿಟಿ ಮಾಡಿತ್ತು ಬೆಂಗಳೂರಿನಲ್ಲಿ. IAS ಆಫೀಸರ್ಗಳು, 5 ಜನ IAS ಆಫೀಸರ್ಗಳು ಇದನ್ನು ಡಿಲಿಮಿಟೇಷನ್ ಈ ರೀತಿ ಮಾಡಬೇಕು ಅಂತ ಅವರು ಸಲಹೆ ಕೊಟ್ಟು ಅದ್ರ ಮುಖಾಂತರ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ. ಎರಡನೇದೇನು ಗೊತ್ತಾ, ಮುಸಲ್ಮಾನರು ಮೇಯರ್ ಆಗಿಬಿಡ್ತಾರೆ, ಸೆಂಟ್ರಲ್ ಅಪೀಸ್ಮೆಂಟು, ತಪ್ಪು ಮಾಹಿತಿ. ಆ ಥರ ಹೇಳೋದೇನಿದೆಯಲ್ಲ, ನಾವು ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ, ಈ ರೀತಿಯಾಗಿ ನಾವು ನಿಮ್ಮನ್ನು ಬಿಂಬಿಸ್ತಾ ಇದ್ದೀವಿ, ಮುಸಲ್ಮಾನರಾಗ್ಬಿಡ್ತಾರೆ, ಹಿಂದೂಗಳಾಗ್ಬಿಡ್ತಾರೆ, ಆ ಥರ ಚರ್ಚೆ ಡಿವೈಡ್ ಮಾಡಬಾರ್ದು. ಚುನಾವಣೆ ಜನಗಳು ಆಯ್ಕೆ ಮಾಡ್ತಾರೆ, ಅವನ ಪ್ರತಿನಿಧಿ ಆಗ್ತಾನೆ. ಕಾರ್ಪೊರೇಟರ್ಗಳು ಮೇಯರ್ನ ಆಯ್ಕೆ ಮಾಡ್ತಾರೆ. 2.5 ವರ್ಷ ಇದೆ ಈಗ ಮೇಯರ್ದು. ಇದು ದೇಶದಲ್ಲಿ ಪ್ರಧಾನಮಂತ್ರಿ ಕೂಡ, ಪ್ರೈಮ್ ಮಿನಿಸ್ಟರ್, ಇವರು ರಾಷ್ಟ್ರಪತಿ ಕೂಡ ಅಲ್ಪಸಂಖ್ಯಾತರಾಗಿದ್ದರು. ನಾವು ಆ ರೀತಿಯಾಗಿ ಹೇಳಲಿಕ್ಕೆ ಮಾಡಬಾರ್ದು. ಯಾಕಂದರೆ ನಾವು ಜನಪ್ರತಿನಿಧಿಗಳಾಗಿ, ರಾಜಕೀಯ ಪಕ್ಷದ ವಕ್ತಾರರುಗಳಾಗಿ ನಾವು ಜನಗಳಲ್ಲಿ ದ್ವೇಷ ಭಾವನೆಯನ್ನು, ಅಸೂಯೆ ಭಾವನೆಯನ್ನು ಅಥವಾ ಜಾತಿ ಮತ ಭೇದಗಳಲ್ಲಿ ಡಿವೈಡ್ ಮಾಡೋ ಥರನೋ ಭಾವನೆಗಳನ್ನ ಮೂಡಿಸಬಾರ್ದು. ಒಟ್ಟಾಗಿ ತಗೊಂಡು ಸಾಮರಸ್ಯದಲ್ಲಿ ಮೂಡಿಸಿ ಎಲ್ಲರಿಗೂ ಇಲ್ಲಿ ಅಭಿವೃದ್ಧಿ ಆಗಬೇಕು, ಚುನಾವಣೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಹಣ ಬರಬೇಕು, ಕೆಲಸ ಕಾಮಗಾರಿಗಳಾಗಬೇಕು, ಮೂಲಭೂತ ಸೌಕರ್ಯಗಳು ಬರಬೇಕು ಅಂತ ನೀವು ಒತ್ತಾಯ ಮಾಡೋದ್ರೊಳಗೆ ನಮ್ಮದೇನು ತಕರಾರಿಲ್ಲ. ಎಸ್ ಸರ್, ಬರ್ತೀನಿ. ಒಂದು ಬ್ರೇಕ್ ಸಮಯ ಇದೆ, ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ